ಸೌಜನ್ಯ ವಿಷಯದಲ್ಲಿ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ನಾನು ವೀಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಅವ್ರ ಮನಸ್ಸುಗಳು ನೋವಾಗುತ್ತೆ. ಆದರೂ ನಿನ್ನೆಯಿಂದ ಒಂದೆರಡು ಪೋಸ್ಟ್ ಬಿಟ್ಟಿದ್ದೀನಿ. ಹಾಸ್ಯವಾಗಿಯೂ ಇರದೆ ಜಗ್ಗಣ್ಣವ್ರದ್ದು ಸೌಜನ್ಯವರ ಕೂಗು ಬಗ್ಗೆಯೂ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಇಷ್ಟೇ ಹೇಳೋದು, ನಿಮಗೆ ಬರೀ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ನಾವು ನ್ಯಾಯ ಕೊಡಿಸ್ತೀವಿ ಅನ್ನೋದಾದರೆ ಸಾಕ್ಷಿಗಳನ್ನ ನಿಮ್ಮ ಮೊಬೈಲ್ಗಳಲ್ಲಿ, ನೀವೇನು 3 ಜನ ಇದ್ದೀರಲ್ಲ, ನಿಮ್ಮ ಮೊಬೈಲ್ಗಳಲ್ಲಿ ಸಾಕ್ಷಿಗಳನ್ನ ಇಟ್ಕೊಂಡು ನೀವು ಕೋರ್ಟ್ಗೆ ಹೋಗೋಕೆ ಆಗಲಿಲ್ಲ ಅಂತಂದರೆ, SIT ಟೀಮ್ಗೆ ನೀವು ಕೊಡೋಕೆ ಆಗಲಿಲ್ಲ ಅಂತಂದರೆ ದಯವಿಟ್ಟು ನನ್ನ ಹತ್ರ ಕೊಡಿ. ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅದರಿಂದ ಯಾಕೆ, ನಿಮ್ಮ ವೃತ್ತಿ ಜೀವನ ಏನು, ನಿಮ್ಮ ದಿನನಿತ್ಯದ ದಿನಚರಿ ಏನು, ನಿಮ್ಮ ಎಜುಕೇಷನ್ಗಳೇನು, ನಿಮ್ಮ ಎಜುಕೇಷನ್ಗಳಿಗೆ ತಕ್ಕಂಥ ಸ್ಯಾಲ್ರಿಗಳು ಬರ್ತಾ ಇರುತ್ತಲ್ವ, ಅದನ್ನು ಮೀರಿ ನೀವು ಎಲ್ಲ ಬಿಟ್ಟು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಿಮ್ಮ ಜೀವನವನ್ನೇ ತೇಯಿಸ್ತಾ ಇದ್ದೀರಾ ಅಂತಂದರೆ, ತ್ಯಾಗ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಸಂಸಾರಗಳು ಹೇಗೆ ನಡೀತಾ ಇದೆ? ಸಮೀರ್ ಎಜುಕೇಷನ್ ಏನು, ಅವರ ವಯಸ್ಸೆಷ್ಟು? ಒಬ್ಬ ಯೂಟ್ಯೂಬರ್ ನನಗೆ ಆ ವಿಡಿಯೋಯಿಂದ ನನಗೇನು ದುಡ್ಡು ಬೇಡ, ಕಾಪಿರೈಟ್ಸ್ ಬೇಡ, ಏನೂ ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಒಬ್ಬ ರಾಜಕಾರಣಿಯಿಂದ ಹಿಡಿದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋವರೆಗೂ, ದಿನಕೂಲಿ ಮಾಡೋವರೆಗೂ ಯಾರು ದುಡ್ಡನ್ನ ಬೇಡ ಅಂತ ಹೇಳೋದೇ ಇಲ್ಲ. ನನಗೆ ದುಡ್ಡೇ ಬೇಡ, ನನಗೆ ಕಾಪಿರೈಟ್ಸೇ ಬೇಡ, ಇದರಿಂದ ನನಗೆ ಲೈಕ್ ಫಾಲೋವರ್ಸ್ ಯಾರೂ ಬೇಡ ಅಂತ ಅನ್ನೋರು ಹೇಗೆ ಜೀವನ ಮಾಡ್ತಾಯಿದ್ದೀರಾ? ನಿಮ್ಮ ಸಂಸಾರಗಳು ಹೇಗೆ ನಡೀತಾ ಇದೆ? ನಮಗೂ ಅನುಮಾನಗಳು ಬರುತ್ತಲ್ಲ. ನಿಮ್ಮ ಮೊಬೈಲಲ್ಲಿ ಇರೋದನ್ನು ಸಾಕ್ಷಿನಾಶ, ಲಾಯರ್ಗಳನ್ನ ಕೊಲೆ ಮಾಡಿಬಿಡ್ತಾರೆ ಅಂತ ನೀವು ಹೇಳಬೇಕಾದ್ರೆ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಪಟ್ಟಂತ ಬಿಟ್ಬಿಡಿ. ಈ ವಿಡಿಯೋ ನೋಡಿದ ತಕ್ಷಣ ಬಿಟ್ಬಿಡಿ, ಅಪ್ಲೋಡ್ ಮಾಡಿಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಏನೇನು ಸಾಕ್ಷಿ ಇದೆ ಅಂತ. ಸಾಕ್ಷಿ ಹೇಗೆ ಸಾಯುತ್ತೆ? ಜನಗಳಿಗೂ ಗೊತ್ತಾಗುತ್ತಲ್ವ, ಜನ ಅರ್ಥ ಮಾಡ್ಕೋತಾರಲ್ಲ. ಎಷ್ಟೋ ಪೆನ್ ಡ್ರೈವ್ಗಳು ಆಚೆ ಬಂತಲ್ವ, ಆಗಲೇ ತಾನೇ ನಮಗೂ ಸತ್ಯ ಅರ್ಥ ಆಗಿದ್ದು. ಇದನ್ನ ಯಾಕೆ, ಈ ಸತ್ಯನೂ ನೀವು ಪೆನ್ ಡ್ರೈವಲ್ಲಿ ನಿಮ್ಮ ಮೊಬೈಲಲ್ಲಿ ಏನಿದೆ ಬಿಡಿ. ಏನಕ್ಕೆ ಎಮೋಷನಲ್ ವೀಡಿಯೋಗಳು, ಏನಕ್ಕೆ ಬೇಡ ಅಲ್ವಾ? ಫುಲ್ ಸ್ಟಾಪ್ ಬಿಡೋಣ. ನನಗೂ ನನ್ನ ಸೋದರಿ ಸೌಜನ್ಯ ಅವ್ರಿಗೆ ನ್ಯಾಯ ದೊರಕಿಸಬೇಕು ಅನ್ನೋದು ನನಗೂ ಆಸೆ. ಆದರೆ ಅದನ್ನು ಎಳ್ಕೊಂಡೋಗೋದು ನನಗೂ ಇಷ್ಟ ಇಲ್ಲ. ಪಾಪ ನೀವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ್ರಿಗೆ ನ್ಯಾಯ ಕೊಡಿಸೋದು ನನಗೆ ಇಷ್ಟ ಇಲ್ಲ. ವರ್ಷಾನುಗಟ್ಲೆ ಸಾಕು. ನಿಮ್ಮ ಮೊಬೈಲಲ್ಲಿ ಏನೇನಿದೆ, ತುಂಬ ಎಮೋಷನಲ್ ಆಗಿ ಮಾತಾಡೋ ವೀಡಿಯೋಗಳನ್ನ ನಾನು ತುಂಬ ನೋಡಿದ್ದೀನಿ. ಆ ಎಮೋಷನ್ಗಳಲ್ಲಿ ಏನು ಸಾಧನೆ ಮಾಡ್ತೀರಾ ನೀವು ಮಾತಾಡಿ, ನೀವು ಕಿರ್ಚಾಡಿ, ನೀವು ಕೂಗಾಡಿ ಏನು ಸಾಧನೆ ಮಾಡೋಕ್ಕಾಗತ್ತೆ? ಭೀಮ್ ಅವರು ನೋಡಿ ಹೋಗಿ ತಮ್ಮ ತಪ್ಪನ್ನು ಒಪ್ಕೊಂಡು ಸಾಕ್ಷಿಗಳನ್ನ ನಾನು ಕೊಡ್ತೀನಿ ಅಂತ ಅಂದ್ರಲ್ವ, SIT ರಚನೆ ಆಯಿತು. ನೀವು ಯಾವಾಗ ಹೋಗ್ತೀರಾ ಹೈಕೋರ್ಟ್ ಮುಂದೆ? ನೀವು ಯಾವಾಗ ಸೌಜನ್ಯ ಕೇಸಲ್ಲಿ SITನ ರಚನೆ ಮಾಡೋ ಥರ ನೀವು ಯಾವಾಗ ಹೋರಾಡ್ತೀರಾ? ನಿಮ್ಮಲ್ಲಿರೋ ಸಾಕ್ಷಿಗಳನ್ನ ನನಗೆ ಕೊಡಿ, ನನಗೆ ಕೊಡಬೇಡಿ, ಜನಗಳಿಗೆ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ನಿಮಗೆ ತಾನೇ ತೊಂದರೆ ನಿಮ್ಮ ಹತ್ರ ಇದ್ದರೆ. ನಮ್ಮ ಹತ್ರ ಇದ್ದರೆ ಸಾಕ್ಷಿ ಹೆಂಗೆ ನಾಶ ಆಗುತ್ತೆ ಅಲ್ವಾ? ಯಾಕೆ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ? ಜನ ದಂಗೆ ಎದ್ದೇಳಬೇಕು ಅಂತ ಇದ್ದೀರಾ? ಗಲಭೆ ಆಗಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮಲ್ಲಿರೋ ಸಾಕ್ಷಿ ಒಂದು ವೇದಿಕೆ ಮೇಲೆ ಹಿಂಗೆ ಇಟ್ಕೊಂಡು ಹೇಳ್ತೀರಲ್ಲ, ಈ ಮೊಬೈಲಲ್ಲಿ ನನ್ನ ಹತ್ರ ಸಾಕ್ಷಿ ಇದೆ ಅಂತ, ಆ ಸಾಕ್ಷಿ ಕೊಟ್ಬಿಡಿ. ನಿಮ್ಮ ಕಾಲಿಗೆ ಬೀಳ್ತೀವಿ, ಕೊಟ್ಬಿಡಿ. ಆ ಹೆಣ್ಮಗುಗೆ ನಾವು ನ್ಯಾಯ ದೊರಕಿಸೋಣ. ಆದರೆ ತುಂಬ ನೆಕ್ಸ್ಟ್ ವೀಡಿಯೋ ಏನಾದರೂ ಎಮೋಷನಲಾಗಿ ಬಂದರೆ ಸುಮ್ಮನೆ ಇರಲ್ಲ. ನೀವು ಸಾಕ್ಷಿ ಇಟ್ಕೊಂಡು ಮಾತಾಡಿ, ಮುಂದಿದ್ದು ಆಮೇಲೆ ನೋಡೋಣ. ಆ ಹುಡುಗಿಗೆ ನ್ಯಾಯನೇ ಕೊಡಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದಿದ್ರೆ ಆ ಮೊಬೈಲಲ್ಲಿರೋ ಸಾಕ್ಷಿಗಳು ಯಾವತ್ತೂ ಆಚೆ ಬರ್ತಾಯಿತ್ತು. ಬಟ್ ಅದು ನಿಮ್ಮ ಉದ್ದೇಶ ಅಲ್ಲ ಅಂತ ನಮ್ಗೆ ಈಗ ಅರ್ಥ ಆಗ್ತಾಯಿದೆ.